ಹಲೋ ನಮಸ್ಕಾರ ಎಲ್ರಿಗೂ. ನಾನು ಈಶಾನ್. ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪ ಅಂದರೆ ಅಡಿಕೆ ಗೊಟ್ಟು ಮೊಳಕೆ ಹಾಕೋದು ಹೇಗೆ ಅಂತ ಹೇಳಲಿಕ್ಕೆ. ನರ್ಸರಿ ಮಾಡೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಥರ ಹಾಕಬೇಕು, ಯಾವ ಥರ ಹಾಕಿದರೆ ನಮಗೆ ವೇಸ್ಟೇಜ್ ಕಮ್ಮಿ ಬರುತ್ತೆ, ಅಂದರೆ ಮೊಳಕೆ ಎಲ್ಲದೂ ಬರುತ್ತೆ. ಹಾಗೆ ಇನ್ನು ಸ್ವಂತ ಅವ್ರ ಮನೆಯಾಗೆ ಹಾಕ್ಕೊಳ್ಳೋರಿಗೆ ಗೊತ್ತಿರೋಲ್ಲ. ನಮ್ಮಲ್ಲಿ ಕೆಲವರು ತಗೊಂಡು ಹೋಗ್ತಾರೆ ಅಡಿಕೆ ಗೊಟ್ಟನ್ನ, 1,000-2,000 ತಗೊಂಡು ಹೋಗ್ತಾರೆ. ಒಂದು 200-300 ವೇಸ್ಟೇಜೇ ಬಂತು ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಹಾಕಿರೋ ಕ್ರಮ ಸರಿ ಇರೋಲ್ಲ. ಅಡಿಕೆ ಗೊಟ್ಟನ್ನ ಹಾಕಲಿಕ್ಕೂ ಒಂದು ಕ್ರಮ ಇದೆ, ಅದೇ ಥರ ಹಾಕಿದಾಗ ಮಾತ್ರ ನಮಗೆ ಅದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇನ್ನು ಅಡಿಕೆ ಗೊಟ್ಟನ್ನ ಸೆಲೆಕ್ಟ್ ಮಾಡೋದು ಹೇಗೆ? ನಾವು ಸೆಲೆಕ್ಟ್ ಮಾಡೋ ಮರ ಇದೆಯಲ್ಲ, ಅದು ಒಂದು ಆಲ್ಮೋಸ್ಟ್ ಒಂದು 30 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಆವಾಗಲೇ ನಮಗೆ ಉತ್ತಮ ಗುಣಮಟ್ಟದ ಗಿಡಗಳು ದೊರೆಯುತ್ತವೆ, ಆಯಿತಾ. ಇನ್ನು ಅಡಿಕೆಯಲ್ಲಿ 2 ಟೈಪ್ ಬರುತ್ತೆ. ಒಂದು ಈ ಸೈಜ್, ದಪ್ಪ ಸೈಜ್ ಬರುತ್ತೆ. ಇನ್ನೊಂದು ತಳು ಸೈಜು ಮತ್ತು ಉದ್ದ ಇರುತ್ತೆ. ನೀವು ಈ ಥರ ದಪ್ಪ ಸೈಜ್ನ ಸಾಗರ ಸೈಡ್ ನೋಡ್ಬೋದು. ಇದು ಸಿಪ್ಪೆಗೋಟು ಅಥವಾ ಚಾಲಿ ಮಾಡಲಿಕ್ಕೆ ಬೆಸ್ಟ್ ಇರುತ್ತೆ. ಇನ್ನು ತೀರ್ಥಹಳ್ಳಿ ಸೈಡಿಂದು ಇದು ಕೆಂಪು, ಅಂದರೆ ರಾಶಿ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ನೀವು ಇದಕ್ಕೆ ದಪ್ಪ ಅಡಿಕೆಗೆ ಕಂಪೇರ್ ಮಾಡಿದಾಗ ಸಣ್ಣ ಅಡಿಕೆಗೆ ರಾಶಿ ಮಾಡಿದಾಗ ಒಂದು 1,000 ರೂಪಾಯಿ ಇಲ್ಲ 500 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಒಂದು ಕ್ವಿಂಟಲಿಗೆ. ಇನ್ನು ಇದು ಇದೆಯಲ್ಲ, ಇದು ಸಿಪ್ಪೆಗೋಟು ಅಥವಾ ಚಾಲಿ ಮಾಡಲಿಕ್ಕೆ ಬೆಸ್ಟ್. ಅಂದರೆ ಚಾಲಿ ಮಾಡಿದಾಗ ಇದಕ್ಕೆ ಪ್ರೈಸ್ ಜಾಸ್ತಿ ಬರುತ್ತೆ ನಿಮಗೆ. ಇದಕ್ಕೆ ಕಂಪೇರ್ ಮಾಡಬೇಕು ಒಂದು 500-1,000 ಕ್ವಿಂಟಲಿಗೆ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದಕ್ಕೆ ಒಂದು 22,000 ಕೊಟ್ಟರೆ ಇದಕ್ಕೊಂದು 22,500 ಸಿಪ್ಪೆಗೋಟಿಗೆ ಕೊಡ್ತಾರೆ, ಆಗಿರುತ್ತೆ. ಇನ್ನು ಬನ್ನಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ವಿಧಾನದಲ್ಲಿ ಹಾಕಿದರೆ ನಿಮಗೆ ಮೊಳಕೆ ಗೋಟು ಇದೆಯಲ್ಲ ವೇಸ್ಟೇಜ್ ಕಮ್ಮಿ ಬರುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಪಡಿಬೋದು ಅಂತ. ಫಸ್ಟ್ ಮೊಳಕೆ ಹಾಕೋ ಜಾಗ ಇದೆಯಲ್ಲ ತಂಪಾಗಿರಬೇಕು. ಈ ಥರ ತೋಟದೊಳಗಾದ್ರೂ ನಡೆಯುತ್ತೆ. ನೆಕ್ಸ್ಟ್ ಈ ಥರ ಮಣ್ಣನ್ನು ಊದಲು ಮಾಡಿ ಬೆಡ್ ರೆಡಿ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು, ನಾವು ಗಿಡ ಮಾಡಲಿಕ್ಕೆ ಹಾಕ್ತಾ ಇರೋದು ಸಣ್ಣ ಸೈಜಿನ ಅಡಿಕೆನ. ನೀವು ಮಣ್ಣನ್ನು ಊದಲು ಮಾಡಿ ಬೆಡ್ ರೆಡಿ ಮಾಡ್ಕೊಂಡ ನಂತರ ಈ ಥರ ಒಂದು ಅಡಿಕೆ ಮೇಲೆ ಇನ್ನೊಂದು ಅಡಿಕೆ ಬರದೇ ಇರೋಗೆ ಅಡಿಕೆನ ಚೆನ್ನಾಗಿ ಹರಡ್ಕೋಬೇಕು. ಅಂದರೆ ಒಂದು ಅಡಿಕೆ ಮೇಲೆ ಇನ್ನೊಂದು ಅಡಿಕೆ ಇರಬಾರ್ದು, ಕ್ಲೀನಾಗಿ ಕರೆಕ್ಟಾಗಿ ಹರಡಬೇಕು. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಅಡಿಕೆ ಕಪ್ಪಾಗಿದೆ. ಅದು ಯಾಕಂದರೆ ನಮಗೆ ಅಡಿಕೆ ಮೊಳಕೆ ಹಾಕಲಿಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಹಾಗೆ ಚೀಲದಲ್ಲಿ ಕಟ್ಟಿಟ್ಬಿಟ್ಟಿದ್ವಿ. ಅದೇನು ತೊಂದರೆ ಆಗೋಲ್ಲ, ಮೊಳಕೆ ಚೆನ್ನಾಗಿ ಬರ್ತದೆ. ಒಂದು ಸರಿ ಅಡಿಕೆನ ಕ್ಲೀನಾಗಿ ಹರಡ್ಕೊಂಡ್ಮೇಲೆ ಇದನ್ನ ಹೀಗೆ ಬಿಟ್ಟರೆ ಇರುವೆಗಳು ಅಡಿಕೆ ಕಣ್ಣನ್ನು ತಿಂದು ಮೊಳಕೆ ಬರೋದಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಔಷಧಿ, ಈಗ ಹಿಂಗಾರ ಕುಡಿಯೋದು ಆಗಿರ್ಬೋದು, ಯಾವುದಾದ್ರು ಒಂದನ್ನು ತೆಗೆದುಕೊಂಡು ಈ ಥರ ಸೋಕಬೇಕು ಇದರ ಮೇಲೆ. ಆಮೇಲೆ ಅಡಿಕೆ ಮೇಲೆ ಈ ಥರ ಪುಡಿ ಗೊಬ್ಬರ ಇದ್ದರೆ ಹಾಕ್ಬೋದು, ಅದು ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಅಡಿಕೆ ಕಾಣದೇ ಇರೋಗೆ ಈ ಥರ ಕೈಯಲ್ಲೇ ಮಣ್ಣನ್ನು ಮುಚ್ಚಬೇಕು ಲೈಟಾಗಿ ಮೇಲ್ಗಡೆ, ಒಂದು ಲೇಯರ್ ಅಷ್ಟೇ. ಈ ಥರ ಒಂದು ಲೇಯರ್ ಅಷ್ಟೇ ಮುಚ್ಚಬೇಕು, ಯಾಕಂದರೆ ಇದು ಮೊಳಕೆ ಬರಲಿಕ್ಕೆ ಆರಾಮಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಮಣ್ಣು ಮುಚ್ಚಬೇಕು. ಮಣ್ಣನ್ನು ಹರಡ ಮೇಲೆ ಈ ಥರ ಹುಲ್ಲು ಮುಚ್ಚಬೇಕು. ಇದರಿಂದ 3 ಉಪಯೋಗ ಇದೆ. ಒಂದು, ಕಳೆ ಬೆಳೆಯಲ್ಲ. ಇನ್ನೊಂದು, ಹದ ಹಾಗೆ ಇರುತ್ತೆ ಒಳಗಡೆಗೆ. ಇನ್ನೊಂದು, ಗೋಟ್ ಕೀಳೋ ಟೈಮಲ್ಲಿ ಆರಾಮಾಗತ್ತೆ. ಹುಲ್ಲು ನಾಸಿದ್ ನೋಡಿ ಅಲ್ಲೇ ಇದ್ದಿದ್ದು ನಮ್ಮ ನಾಯಿ ಇದು ಯಾವುದೋ ಬೆಡ್ ರೆಡಿ ಆಯಿತು ಅಂತ ಬಂದು ಮಲಗಿ ಬಿಡ್ತು. ಇದಿಷ್ಟಾಗಿತ್ತು ಅಡಿಕೆ ಗೋಟ್ ಮೊಳಕೆ ಹಾಕೋ ಪ್ರೊಸೀಜರ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.